ಮನುಷ್ಯರೇ ಒಳಗಡೆ ಹೋಗೋಕ್ಕಾಗೋದಿಲ್ಲ. ಯಾರು ಅಕಸ್ಮಾತ್ ಒಳಗಡೆ ಇದ್ದಿದ್ರೆ ಪ್ರಾಣ ಹೋಗೋ ಚಾನ್ಸಸ್ ಇತ್ತು. ಎಲ್ಲ ಸ್ಮೋಕ್ ಎಲ್ಲ ತುಂಬಿತ್ತು ಸಿಕ್ಕಾಬಟ್ಟೆ. ಒಳಗಡೆಗೆ ಮನುಷ್ಯರು ಹೋಗೋಕ್ಕಾಗ್ತಾನಿಲ್ಲ, ಹೋದ್ರೂ ಹೊರಗಡೆಗೆ ಬರೋದು ಕಷ್ಟ ಇತ್ತು. ಆ್ಯಂಡ್ ಸೆಲ್ಲರು ಅಂಡರ್ಗ್ರೌಂಡ್ ಇರೋದ್ರಿಂದ ಭಾರಿ ತುಂಬ ತೊಂದರೆ ಇತ್ತು. ನಮಗೆ ಮೆಸೇಜ್ ಬಂತು, ನಾವು ಮೆಸೇಜ್ ಬಂದ ತಕ್ಷಣ ಗಾಡಿ ತಗೊಂಡು ಬಂದು ಇಲ್ಲಿ ಬಂದು ನೋಡಿದರೆ ಎಲೆಕ್ಟ್ರಿಕ್ ಫೈರು, ಅದು ಎಲೆಕ್ಟ್ರಿಕ್ಕು ಅಂಡರ್ಗ್ರೌಂಡಲ್ಲಿ ತಗೊಂಡೋಗ್ಬಿಟ್ಟು ಒಳಗಡೆ ಮೀಟ್ರ್ ಬೋರ್ಡು ಇದು ಎಲ್ಲ ಜಂಕ್ಷನ್ ಬಾಕ್ಸ್ ಎಲ್ಲ ಒಳಗಡೆ ತಗೊಂಡೋಗ್ಬಿಟ್ಟು ಹಾಕ್ಬಿಟ್ಟಿದ್ದಾರೆ. ಮನುಷ್ಯರೇ ಒಳಗಡೆ ಹೋಗೋಕ್ಕಾಗೋದಿಲ್ಲ. ಯಾರು ಅಕಸ್ಮಾತ್ ಒಳಗಡೆ ಇದ್ದಿದ್ರೆ ಪ್ರಾಣ ಹೋಗೋ ಚಾನ್ಸಸ್ ಇತ್ತು. ಇಲ್ಲ ಅನ್ಕಾನ್ಸಿಯಸ್ ಆಗಿ ಬಿದ್ದೋಗೋರು, ಇಲ್ಲ ಪ್ರಾಣ ಹೋಗೋ ಚಾನ್ಸಸ್ ಇತ್ತು. ಹಾಗಾಗಿ ನಾವು ಬಂದು ನೋಡಿದ್ರೆ ಒಳಗಡೆಗೆ ಹೋಗೋಕ್ಕಾಗ್ತಾಯಿಲ್ಲ, ತುಂಬ ಹೊಗೆ ತುಂಬ್ಕೊಂಡ್ಬಿಟ್ಟಿದ್ದೆ. ಟಾರ್ಚ್ ಆನ್ ಮಾಡಿದ್ರೆ ನಮ್ಮ ಒಳಗಡೆ ಎಲ್ಲಿದೆ ಏನು ಅನ್ನೋದು ಗೊತ್ತಾಗ್ತಾಯಿಲ್ಲ. ಆಮೇಲೆ ನಾವು ಕೃತಕದ ಉಸಿರಾಟ ಸಲಕರಣೆ ಬ್ರೀತಿಂಗ್ ಆಪ್ರೇಟರ್ ಸೆಟ್ ಅಂತ ಅಂದ್ಬಿಟ್ಟು ನಾವು ಹಾಕೊಂಡು ಒಳಗಡೆಗೆ ಹೋಗಿ ನೋಡ್ದು. ಒಳಗಡೆಗೆ ಹೋದ್ರೂ ಅಷ್ಟು ಕಾಣ್ತಾ ಇಲ್ಲ. ಆಮೇಲೆ CO2 ಮತ್ತು DCP ತಗೊಂಡೋಗ್ಬಿಟ್ಟು ಎರಡನ್ನೂ ಅಪ್ಲೈ ಮಾಡಿಬಿಟ್ಟು ಆಮೇಲೆ ಬೆಂಕಿ ಇನ್ನೂ ಪೂರ್ತಿ ನಂದಿರಲಿಲ್ಲ. ಆಮೇಲೆ ಕೊನೆಗೆ ನಾವು ಕೇಳಿದ್ವು, ಸರ್ ಮೈನ್ನ ಎಲ್ಲ ಆಫ್ ಮಾಡಿದ್ರಂತ. ಎಲೆಕ್ಟ್ರಿಕ್ ಎಲ್ಲ ಆಫ್ ಆಗಿತ್ತು. ಆಫ್ ಆದಮೇಲೆ ಹೊರಗಡೆಗೆ ಬಂದುಬಿಟ್ಟು ನಾವು ವಾಟ್ರದ್ದು ಇದು ಮಾಡಿಬಿಟ್ಟು ವಾಟರ್ ಸ್ಪ್ರೇ ಮಾಡಿಬಿಟ್ಟು ಎಲ್ಲ ಸ್ಮೋಕ್ ಎಲ್ಲ ತುಂಬಿತ್ತು ಸಿಕ್ಕಾಬಟ್ಟೆ. ಒಳಗಡೆಗೆ ಮನುಷ್ಯರು ಹೋಗೋಕ್ಕಾಗ್ತಾನಿಲ್ಲ, ಹೋದ್ರೂ ಹೊರಗಡೆಗೆ ಬರೋದು ಕಷ್ಟ ಇತ್ತು. ಅಂಡರ್ಗ್ರೌಂಡ್ ಇರೋದ್ರಿಂದ. ಆಮೇಲೆ ಜೊತೆಗೆ ಆ ಜಂಕ್ಷನ್ ಬಾಕ್ಸು ತಗೊಂಡೋಗ್ಬಿಟ್ಟು ತುಂಬ ಹಿಂದೆ ಇದು ಮಾಡಿಬಿಟ್ಟಿದ್ದಾರೆ. ದಯವಿಟ್ಟು ಯಾರೂ ಆ ಥರ ಮಾಡಬೇಡಿ. ಯಾಕೆಂದರೆ ಹೊರಗಡೆ ಇದ್ದರೆ ಬೇಗ ಯಾವುದೇ ಕೆಲಸ ಆದರೂ ಬೇಗ ಇದು ಮಾಡ್ಬೋದು. ಅಕಸ್ಮಾತ್ ನೈಟು ಅಕಸ್ಮಾತಲ್ಲಿ ಯಾರೋ ಮನುಷ್ಯರು ಏನಾರ ಮಲಗಿ ಈ ಥರ ಆಗಿಬಿಟ್ರೆ ಡೆತ್ ಆಗೋ ಚಾನ್ಸಸ್ ಇರುತ್ತೆ. ಗಾಳಿ ಆಡಬೇಕು ಅಂಡರ್ಗ್ರೌಂಡಲ್ಲಿ. ಆಮೇಲೆ ಮತ್ತೆ ಒಳಗಡೆಗೆ ಎಕ್ಸಿಸ್ಟ್ ಫ್ಯಾನು ಯಾವುದೇ ಆಗಲಿ ಯಾವುದೇ ಇಲ್ಲ. ಆ್ಯಂಡ್ ಸೆಲ್ಲರು ಅಂಡರ್ಗ್ರೌಂಡ್ ಇರೋದ್ರಿಂದ ಭಾರಿ ತುಂಬ ತೊಂದರೆ ಇತ್ತು. ಆದರೂ ನಾವು ಸತತ 1 ಗಂಟೆ ಹೋರಾಟ ಮಾಡಿ ಮತ್ತೆ ಇನ್ನೊಂದು ಗಾಡಿ ಕರ್ಸ್ಕೊಂಡು ಅದರಲ್ಲಿ ಮತ್ತೆ ಇನ್ನೊಂದು ಬ್ರೀತಿಂಗ್ ಆಪ್ರೇಟರ್ ಸೆಟ್ ತರಿಸಿ ಇಬ್ಬರು ಹೋಗಿ ಅದನ್ನು ಫೈರೆಲ್ಲ ಫುಟ್ಔಟ್ ಮಾಡಿ ಈಗೆಲ್ಲ ಕಂಟ್ರೋಲಿಗೆ ಬಂದಿದೆ. ಬೆಂಕಿ ಎಲ್ಲ ನಂದು ಹೋಗಿದೆ. ಈಗ ಸ್ವಲ್ಪ ಸ್ಮೋಕ್ ಇದೆ. ಎಲ್ಲ ಸ್ಪ್ರೇ ಮಾಡಿದ್ದೀವಿ, ಎಲ್ಲ ಇದು ಮಾಡಿದ್ವಿ. ಬೆಂಕಿ ಆರಿ ಹೋಗಿದೆ. ಇನ್ನು ಸ್ವಲ್ಪ ಹೊತ್ತಿಗೆ ಎಲ್ಲ ಕ್ಲಿಯರ್ ಆಗುತ್ತೆ. ಕ್ಲಿಯರ್ ಆದಮೇಲೆ ನಾವು ಎಲ್ಲ ನೋಡ್ಬಿಟ್ಟು ಚೆಕ್ಔಟ್ ಮಾಡಿಬಿಟ್ಟು ಎಲ್ಲ ಫೈರ್ನ ಪುಟ್ಔಟ್ ಮಾಡಿದ್ವಿ. ಪ್ರಾಣ ಹಾನಿ ಯಾವುದೂ ಏನೂ ಆಗಿಲ್ಲ. ಏನು ಪ್ರಾಪರ್ಟಿ ಅಷ್ಟು ಲಾಸ್ ಆಗಿಲ್ಲ. ಅವ್ರು ಲಾಸ್ ಆಗಿರೋದು ಜಂಕ್ಷನ್ ಬಾಕ್ಸು ಮತ್ತು ಕೇಬಲ್ಲು, ಮೀಟ್ರ್ ಬೋರ್ಡು. ಅದನ್ನು ತಗೊಂಡೋಗಿ ಒಂದು ಚಿಕ್ಕ ರೂಮ್ ಒಳಗಡೆಗೆ ಹಿಂದಕ್ಕೆ ತುಂಬ ಹಿಂದೆ ಹಾಕ್ಬಿಟ್ಟಿದ್ದಾರೆ. ಒಳಗಡೆ ಹೋದ ನಮಗೆ ಏನೂ ಕಾಣ್ತಾ ಇಲ್ಲ, ಎಲ್ಲಿ ಹೋಗ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಆ ರೇಂಜ್ಗೆ ಅದಿದೆ. ಹಾಗಾಗಿ ಅದನ್ನು ಅವರು ಇನ್ನು ಮುಂದಾದರೂ ಎಚ್ಚೆತ್ಕೊಂಡು ಒಂದು ವೆಂಟಿಲೇಷನ್ ಇರೋಂಥ ಜಾಗಕ್ಕೆ ಫಿಟ್ ಮಾಡ್ಕೊಂಡು ಬೇಗ ಏನಾರ ಆದರೆ ಇಮಿಡಿಯೇಟ್ಲಿ ಆಪ್ರೇಟ್ ಮಾಡೋ ಹಾಗೆ ಅಂಥ ಜಾಗದಲ್ಲಿ ಇಟ್ಕೊಂಡ್ರೆ ಬೆಟರು ಅಂತ ನಾವು ಸಜೆಷನ್ ಮಾಡ್ಬೋದು. ನನ್ನ ಹೆಸರು ನಿಂಗರಾಜ್ ಅಂತ ಸರ್. ನಾನು ಫೈರ್ ಫೈಟ್ರು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.